ಕೇಂದ್ರದ ಬಹು ನಿರೀಕ್ಷಿತ ಬಜೆಟ್ ಮಂಡನೆಯಾಗಿದೆ. ಈ ಬಗ್ಗೆ ಮಾತಾಡಲಿಕ್ಕೆ ಮೈಸೂರಿನ ಉದ್ಯಮಿಗಳು ಬೇರೆ ಬೇರೆ ಕ್ಷೇತ್ರದವರು ನಮ್ಮ ಜೊತೆಗಿದ್ದಾರೆ. ಕೇಂದ್ರದ ಒಂದು ಬಜೆಟ್ ಸಾಕಷ್ಟು ನಿರೀಕ್ಷೆ ಇತ್ತು, ಮಂಡನೆಯಾಗಿದೆ, ಏನನ್ಸುತ್ತೆ? ಇದು ಪ್ರೀ ಎಲೆಕ್ಷನ್ ಬಜೆಟ್ ಆಗಿರೋದ್ರಿಂದ ಪ್ರೀ ಎಲೆಕ್ಷನ್ ಬಜೆಟ್ ಇದು. ಹಾಗಾಗಿ ಪ್ರೀ ಎಲೆಕ್ಷನ್ ಬಜೆಟಲ್ಲಿ ಗ್ಲ್ಯಾಮರ್ ಅಂತ ನಿರೀಕ್ಷೆ ಮಾಡಲಿಕ್ಕಾಗಲ್ಲ. ಇದರಲ್ಲಿ ಸ್ಯಾಲ್ರಿನಲ್ಲಾಗಲಿ ಅಥವಾ ಇನ್ಕಮ್ ಟ್ಯಾಕ್ಸ್ ರಿಬೇಟ್ ಆಗಲಿ ಅಥವಾ GST ರಿಬೇಟ್ಸ್ ಆಗಲಿ ಇದರಲ್ಲಿ ಬರೋದಿಲ್ಲ. ಇದೆಲ್ಲ ಪೋಸ್ಟ್ ಎಲೆಕ್ಷನ್ನು ಮತ್ತು ಒಂದು ಫೈನಲ್ ಬಜೆಟ್ ಬರುತ್ತೆ, ಅದರಲ್ಲಿ ಬರುತ್ತೆ. ಇನ್ಫ್ರಾಸ್ಟ್ರಕ್ಚರ್ಗೆ ಜಾಸ್ತಿ ಒತ್ತು ಕೊಟ್ಟಿದ್ದಾರೆ ಮತ್ತು 4 ಭಾಗಗಳು ಮಾಡ್ಕೊಂಡಿದ್ದಾರೆ. ಪೂರ್ ಅಂತ ಒಂದು, ಫಾರ್ಮರ್ಸ್ ಅಂತ ಒಂದು, ವಿಮೆನ್ ಅಂತ ಒಂದು, ಹಾಗೆ ಅನ್ಎಂಪ್ಲಾಯ್ಡ್ ಅಂತ ಒಂದು. ಇದನ್ನೆಲ್ಲ ಮಾಡಿಕೊಂಡು ಇದಕ್ಕೆ ಇನ್ಫ್ರಾಸ್ಟ್ರಕ್ಚರು ಮತ್ತು ಇದಕ್ಕೆ ಫಂಡ್ಸ್ ಏನೇನು ಬೇಕೋ ಪ್ರೊವಿಷನ್ಸ್ ಮಾಡ್ಕೊಂಡಿದ್ದಾರೆ. ಇವತ್ತಿಗೆ ಸದ್ಯಕ್ಕೆ ಇದೊಂದು ಒಳ್ಳೆ ಬಜೆಟ್ ಅಷ್ಟೇ. ಅಂದರೆ ಲಾಂಗ್ ವಿಷನ್ ಇರುವಂಥ, ಲಾಂಗ್ ಟರ್ಮ್ ಇಟ್ಕೊಂಡಿರೋಂಥ ಬಜೆಟ್. ಶಾರ್ಟ್ ಟರ್ಮ್ಗೆ ಬಜೆಟ್ ಅಲ್ಲ ಇದು. ಮತ್ತು ಈ ಫೆಸಿಲಿಟೀಸ್ ಏನೂ ಇತ್ತು, ಗ್ಲಾಮರಸ್ ಫೆಸಿಲಿಟೀಸ್ ಇರೋದಿಲ್ಲ ಇದು. ಚುನಾವಣಾ ಪೂರ್ವವಾದಂತಹ ಬಜೆಟ್ ಇದಾಗಿರೋದ್ರಿಂದ ಹೆಚ್ಚಿನ ಸುಬ್ರಾಯ ಏಲಕ್ಕಿ ಕೃಷಿ ಮಾಡಿ ಎಕರೆಗೆ 3 ಲಕ್ಷ ಲಾಭ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಒಂದು ಜನಪ್ರಿಯತೆ ಇರ್ತದೆ, ಹೆಚ್ಚು ಬೆನಿಫಿಟ್ಗಳನ್ನು ಕೊಡ್ತಾರೆ ಅನ್ನೋ ನಿರೀಕ್ಷೆಯಲ್ಲಿ ಎಲ್ಲರೂ ಇದ್ರು. ಎಲ್ಲೋ ಒಂದು ಕಡೆ ಆ ನಿರೀಕ್ಷೆ ಹುಸಿ ಆಯಿತು ಅಂತ ಅನ್ಸುತ್ತಾ ಅಥವಾ ಹೇಗೆ? ಸಾಮಾನ್ಯ ಜನಕ್ಕೆ ಡೆಫಿನೆಟ್ಲಿ ಖುಷಿ ಆಗುತ್ತೆ. ಇದರಲ್ಲಿ ಏನೋ ಒಂದು ಪ್ರಾವಿಷನ್ ಕೊಡ್ಬೋದು, ಇನ್ಕಮ್ ಟ್ಯಾಕ್ಸ್ ರಿಬೇಟ್ಸ್ ಕೊಡ್ಬೋದು, ಸ್ಲ್ಯಾಬ್ಸ್ ಚೇಂಜ್ ಮಾಡ್ಬೋದು ಅಂತೆಲ್ಲ ಇರುತ್ತೆ. ಆ ಥರದ ಬಜೆಟ್ ಅಲ್ಲ ಇದು. ಹಾಗಾಗಿ ಇಲ್ಲಿ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಳ್ಳಿಕ್ಕೆ ಆಗಲ್ಲ. ಆದರೆ ಉದ್ಯಮಿಗಳಾಗಿರೋದ್ರಿಂದ 16 ವರ್ಷಗಳಿಂದ ನೋಡ್ಕೊಂಡು ಬಂದಿರೋದ್ರಿಂದ ಹಿಂದಿನ ಎಲೆಕ್ಷನ್ ಟರ್ಮಲ್ಲಿ ಕೂಡ ಟಫ್ ಬಜೆಟನ್ನೇ ಪ್ರೆಸೆಂಟ್ ಮಾಡಿದರು. ಅಂಥದ್ದೇ ಒಂದು ಬಜೆಟ್ನ ಈಗಲೂ ಪ್ರೆಸೆಂಟ್ ಮಾಡಿದ್ದಾರೆ. ಯಾವ್ದಾದ್ರು ಒಂದು ದೇಶ ಉದ್ಧಾರ ಆಗಬೇಕಂತಂದರೆ, ಚೆನ್ನಾಗಾಗಬೇಕಂದ್ರೆ ಲಾಂಗ್ ಟರ್ಮ್ ಪ್ಲ್ಯಾನ್ಸ್ಗಳು ತುಂಬ ಒಳ್ಳೆಯದು. ಭವಿಷ್ಯದ ಬಜೆಟು ತುಂಬ ಚೆನ್ನಾಗಿರುವಂಥ ಪ್ಲ್ಯಾನ್ಸ್ ಇದೆ ಇದರಲ್ಲಿ. ಸಾಮಾನ್ಯವಾಗಿ ದೇಶದ ಮಹಿಳೆಯರಿಗೆ ಆರ್ಥಿಕ ಪರಿಸ್ಥಿತಿ ಅಥವಾ ಅದೇನಾರು ಇರಲಿ, ನಮ್ಮ ಮನೆಯ ಬಜೆಟ್ಗೆ ಸರಿದೂಗಿಸ್ಬೇಕು ಅಂಥದ್ದೊಂದು ಬಜೆಟ್ ಕೊಟ್ಟರೆ ಸಾಕು ಅಂತಲೇ ಎಲ್ಲರೂ ನಿರೀಕ್ಷೆ ಮಾಡೋದು. ಸೊ ತಮ್ಮ ಪ್ರಕಾರ ಅಂಥದ್ದೊಂದು ಬಜೆಟ್ ಸಿಕ್ಕಿದೆ ಅನಿಸುತ್ತಾ, ಏನನ್ಸುತ್ತೆ? ಹೌದು, ಮಹಿಳೆಯರಿಗೆ ಅಂತ ಬಂದಾಗ ಈ ಬಾರಿಯ ಬಜೆಟ್ನಲ್ಲಿ ಖಂಡಿತವಾಗೂ ಒಂದಷ್ಟು ಸ್ವಾಗತಾರ್ಹ ಅಂತ ಹೇಳಬಹುದು. ಯಾಕಂದರೆ ಅದರಲ್ಲೂ ವರ್ಕಿಂಗ್ ವಿಮೆನ್ ಅಂತ ಹೇಳಿದೆ. ವಿಮೆನ್ ಅಂದಾಗ ವರ್ಕಿಂಗ್ ವಿಮೆನ್ ಅಂತ ಬಂದಾಗ ಕೆರಿಯರ್ ಓರಿಯೆಂಟೆಡ್ ಇರ್ತಾರೆ, ಫಿನಾನ್ಷಿಯಲ್ ಆಸ್ಪೆಕ್ಟ್ಸ್ ಇರುತ್ತೆ, ಮೆಟರ್ನಿಟಿ ಲೀವ್ಸಿಗೆ ಸಂಬಂಧಪಟ್ಟ ಆಗಿರ್ಬೋದು. EPFOನಲ್ಲಿ ಇವಾಗ ಮಕ್ಕಳನ್ನು ಕೂಡ ನಾಮಿನಿ ಮಾಡುವಂಥದ್ದು ಏನಿದೆ, ಸ್ಪೌಸ್ ಅಲ್ದಲ್ಲೇ ಅದು. ಆ್ಯಂಡ್ ಸ್ಮಾಲ್ ಸೇವಿಂಗ್ಸ್ ಸ್ಕೀಮ್ ಇರಬಹುದು, ಇನ್ಕಮ್ ಸೇವಿಂಗ್ಸಲ್ಲಿ ಲಿಮಿಟ್ಸ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ. ಹಾಗಾಗಿ ಇದೆಲ್ಲವೂ ಖಂಡಿತ ಮಹಿಳೆಗೆ ಒಂದು ಸಬಲವಾಗಿ ನಿಲ್ಲೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಖಂಡಿತ ಅನಿಸುತ್ತೆ. ಏನು ಮಾಡ್ಬೋದಾಗಿದೆ? ಯಾಕಂದರೆ ಎಲ್ಲ ಸರ್ಕಾರಗಳು ಎಲ್ಲರೂ ಹೇಳುವಂಥದ್ದು ಮಹಿಳೆಯ ಸಬಲೀಕರಣ, ಮಹಿಳೆಯನ್ನು ಶಕ್ತಿಯುತವಾಗಿ ಮಾಡ್ತೇವೆ ಅಂತೇಳಿ. ಏನು ಮಾಡ್ಬೋದಾಗಿತ್ತು ಅಂತ ಆಂಟ್ರಪ್ರಾನರ್ಸ್ಗೆ ಒಂದಷ್ಟು ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ಪರ್ಟಿಕ್ಯುಲರ್ ಆಗಿ ಹೇಗೆ ಏನಾಗುತ್ತೆ, ಯಾವ ರೀತಿ ಹೆಲ್ಪ್ ಆಗುತ್ತೆ ಅನ್ನೋದು ಇನ್ನೊಂದು ಸ್ವಲ್ಪ ಕ್ಲಾರಿಟಿ ಬೇಕಾಗಿತ್ತೇನೋ ಅಂತ ನನಗೆ ಅನ್ನಿಸ್ತು. ಮಹಿಳೆಯರು ಎಕ್ಸ್ಪೆಕ್ಟ್ ಮಾಡುವಂಥದ್ದು ಮನೆಯಲ್ಲಿ ಯಾವುದೇ ಬೆಲೆ ಏರಿಕೆ ಆಗದಂತೆ ಎಲ್ಲ ಸರಿಯಾಗಿರಲಿ ಅಂತೇಳಿ. ಸೊ ಬಜೆಟ್ನ ನೋಡೋದೇ ಅದಕ್ಕೋಸ್ಕರ. ಆರ್ಥಿಕತೆ ಅಥವಾ ಬೆಲೆ ಅದೆಲ್ಲ ನೋಡೋದು ಬದಲು, ಟ್ಯಾಕ್ಸ್ ಪಾರ್ಟ್ ಅವೆಲ್ಲ ನೋಡೋದು, ಬೆಲೆ ಕಡಿಮೆ ಆಗಲಿ ಅಂತೇಳಿ ಈ ಒಂದು ಬಜೆಟ್ನ ನೋಡೋದು ಏನನ್ಸುತ್ತೆ? ಅದು ಟ್ಯಾಕ್ಸಸಲ್ಲಿ ಏನೂ ಇದಾಗಲಿಲ್ಲ ಅನ್ನೋದ್ರಿಂದ ಸೊ ನಮಗೆ ಬೆಲೆ ಏರಿಕೆ ಜಾಸ್ತಿ ಆಗೋದಿಲ್ಲ ಅನ್ನೋ ಒಂದು ನಂಬಿಕೆ ಇದೆ ಸರ್, ಟ್ಯಾಕ್ಸಸ್ ಬಗ್ಗೆ ಅವರು ತಗೊಳ್ಳದೇ ಇರೋದ್ರಿಂದ. ಅದ್ರ ಜೊತೆ ಮಹಿಳೆಯರಿಗೆ ಅನುದಾನ ಜಾಸ್ತಿ ಮಾಡಿದ್ದಾರೆ, ಅನುದಾನಕ್ಕೆ ಕೊಡಬೇಕು ಅಂತ ಕೆಲವೊಂದು ಸ್ಲಾಟ್ಸ್ಗಳಲ್ಲಿ. ಸೊ ಅದು ಖುಷಿಯಾಗಿದೆ ಸರ್. ಅಂದರೆ ಅದೇ ಅವರ ಸಬಲೀಕರಣಕ್ಕೆ ಇನ್ನೊಂದಷ್ಟು ಅವರು ಒತ್ತು ಕೊಡಬಹುದಾಗಿತ್ತೇನೋ. ಅಂದರೆ ಈಗ ಅವರು ಅನುದಾನದಲ್ಲಿ ಕೆಲವೊಂದು ಏರಿಕೆ ಕೆಲವೊಂದು ಇಳಿಕೆ ಮಾಡಿರೋದ್ರಿಂದ ಜಾಸ್ತಿ ಹೊತ್ತು ಅಂದರೆ ಮಹಿಳೆಯರಿಗೆ ಜಾಸ್ತಿ ಒತ್ತು ಕೊಡಬಹುದಾಗಿತ್ತೇನೋ ಅಂತ ಅಂದ್ಕೊಂಡಿದ್ವಿ. ಚುನಾವಣಾ ಪೂರ್ವ ಬಜೆಟ್ ಆಗಿರೋದ್ರಿಂದ ಇದಾದ್ಮೇಲೆ ಚುನಾವಣೆಗೆ ಹೋಗ್ತಾರೆ, ಒಂದಷ್ಟು ಜನಪ್ರಿಯತೆ ಕೊಡ್ತಾರೆ, ಒಂದಷ್ಟು ಪಾಪ್ಯುಲರ್ ಆಗಿರೋದು ಸಿಗುತ್ತೆ ಅಂತಲೇ ಅಂದ್ಕೊಂಡಿದ್ರು. ಅಂಥದ್ದು ಯಾವುದೂ ಕಾಣ್ತಾ ಇಲ್ಲ. ಅದು ಏನಾದ್ರು ನಿರಾಸೆ ಆಗ್ತದೆ ಅಥವಾ ಹೇಗೆ ಅಂತ? ಖಂಡಿತ ಸರ್, ಅದೇ ನಾನು ಫಸ್ಟೇ ಹೇಳಿದಾಗೆ ನಮಗೆ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಇತ್ತು. ಯಾಕಂದರೆ ಈ ಬಾರಿ ಫಿನಾನ್ಷಿಯಲ್ ಮಿನಿಸ್ಟರ್ ನಮ್ಮ ಇವರು ನಿರ್ಮಲಾ ಸೀತಾರಾಮನ್ ಇರೋದ್ರಿಂದ ನಮಗೆ ಮಹಿಳೆಯರಿಗೆ ಜಾಸ್ತಿ ಒತ್ತು ಕೊಡ್ತಾರೆ ಅನ್ನೋ ಒಂದು ಆಸೆ ಇತ್ತು, ನಮಗೆ ಬೇಕಿತ್ತು ಅಂತ. ಅವರಿಗೆ ಪ್ರತ್ಯೇಕವಾದಂಥ ಒಂದು ಬಜೆಟ್ ಬೇಕಿತ್ತು ಅಂತ ಅನ್ನಿಸ್ತು ಸರ್. ಅನಿಸಿತ್ತು. ಇದು ಮೈಸೂರಿನವರ ಮಾತು. ಅಂದರೆ ಈ ಒಂದು ಏನು ಬಜೆಟ್ ಇದೆ ಸಾಕಷ್ಟು ಖುಷಿಯನ್ನು ಕೊಟ್ಟಿದೆ, ಆದರೆ ನಮ್ಮ ನಿರೀಕ್ಷೆ ಜಾಸ್ತಿ ಇತ್ತು. ಯಾಕಂದರೆ ಚುನಾವಣೆಗೂ ಮುನ್ನ ಈ ಒಂದು ಬಜೆಟನ್ನು ಮಂಡಿಸ್ತಾ ಇರೋದ್ರಿಂದಾಗಿ ಅತ್ಯಂತ ಜನಪ್ರಿಯವಾದಂಥ ಮತ್ತು ಜನರಿಗೆ ಹೆಚ್ಚು ಅನುಕೂಲವಾಗುವಂಥ ಬಜೆಟನ್ನು ಮಂಡಿಸ್ತಾರೆ ಅಂದಿದ್ರು. ಆದರೆ ಇದು ಆ ರೀತಿ ಆಗದೆ ಸಹಜವಾದಂತಹ ಬಜೆಟ್ ಇದೆ, ಭವಿಷ್ಯದ ಬಜೆಟ್ ಆಗಿದೆ ಅನ್ನೋ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ರಾಮ್, TV9 ಮೈಸೂರು.